ನಮಸ್ಕಾರ. ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಆಗ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಪ್ರಯತ್ನಗಳೇ ಬೇಕು ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಆದ್ರೆ ನಿಜವಾದ ಬದಲಾವಣೆ ಬರೋದು ಪ್ರತಿದಿನ ನಾವು ಮಾಡುವ ಸಣ್ಣ ಅಣುಗಾತ್ರದ ಕೆಲಸಗಳಿಂದ. ಅಂದ್ರೆ ಇವತ್ತು ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದ ಹಿಂದಿರೋ ಅದ್ಭುತ ಐಡಿಯಾಗಳನ್ನ, ನಮ್ಮ ದೈನಂದಿನ ಅಭ್ಯಾಸಗಳನ್ನೇ ಬದಲಾಯಿಸಬಲ್ಲ ಈ ತಂತ್ರಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಜೀವನದಲ್ಲಿ ಏನಾದ್ರೂ ದೊಡ್ಡದು ಸಾಧಿಸಬೇಕು, ಬದಲಾಗಬೇಕು ಅಂತ ಶುರು ಮಾಡಿ ಸ್ವಲ್ಪ ದಿನದಲ್ಲೇ ಮತ್ತೆ ಹಳೆ ಚಾಳಿಗೆ ವಾಪಸ್ ಬಂದಾಗೆ ಎಷ್ಟೋ ಸಲ ಆಗಿರುತ್ತೆ ಅಲ್ವಾ? ದೊಡ್ಡ ದೊಡ್ಡ ಗೋಲ್ಸ್ ಇಟ್ಕೊಂಡು ಅದನ್ನು ಮುಟ್ಟೋಕ್ಕಾಗದೆ ನಿರಾಸೆ ಆಗೋದು ತುಂಬ ಸಾಮಾನ್ಯ. ಆದರೆ ಹೀಗೆ ಯಾಕಾಗುತ್ತೆ? ಇದರ ಹಿಂದಿರೋ ಕಾರಣ ಕೇವಲ ನಮ್ಮ ಇಚ್ಛಾಶಕ್ತಿಯ ಕೊರತೆನೇ? ಖಂಡಿತ ಇಲ್ಲ. ಬಹುಶಃ ನಾವು ಅನುಸರಿಸ್ತಿರೋ ದಾರಿಯಲ್ಲೇ ಏನೋ ಸಮಸ್ಯೆ ಇದೆ. ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ, ನಾವು ದೊಡ್ಡ ಗುರಿಗಳನ್ನೇ ಇಟ್ಕೋತೀವಿ. ಆದ್ರೆ ಆ ಗುರಿ ತಲುಪೋಗ್ಬೇಕಾದ ಮೋಟಿವೇಶನ್, ಆ ಜೋಶ್ ಇದೆಯಲ್ಲ, ಅದು ತಾತ್ಕಾಲಿಕ. ಅದನ್ನೇ ನಂಬ್ಕೊಂಡು ಕೂರೋಕ್ಕಾಗಲ್ಲ. ಅಂದ್ರೆ ನಾವು ಅಂದ್ಕೊಂಡಿರೋ ವಿಧಾನವೇ ಸರಿಯಿಲ್ಲ. ನಿಜವಾದ ಶಾಶ್ವತ ಬದಲಾವಣೆ ತರಬೇಕು ಅಂದ್ರೆ ಕೇವಲ ವಿಲ್ ಪವರ್ಗಿಂತ ಏನೋ ಹೆಚ್ಚು ಪವರ್ಫುಲ್ ಆದದ್ದು ಬೇಕು. ಹಾಗಾದ್ರೆ ನಿರ್ಣಾಯಕ ಅಂಶ ಯಾವುದು? ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಗೆದ್ದೋರು ಮತ್ತು ಸೋತೋರು ಇಬ್ರಿಗೂ ಒಂದೇ ಥರದ ಗೋಲ್ಸ್ ಇರುತ್ತೆ. ಆದರೆ ಅವರಿಬ್ಬರನ್ನ ಬೇರೆ ಮಾಡೋದು ಅವರ ಸಿಸ್ಟಮ್, ಅಂದ್ರೆ ಅವರ ವ್ಯವಸ್ಥೆ. ಗೋಲ್ಸ್ ಅನ್ನೋದು ಒಂದು ರೇಸ್ ಗೆದ್ದಾಗೆ, ಅದು ತಾತ್ಕಾಲಿಕ. ಆದರೆ ಸಿಸ್ಟಮ್ ಇದೆಯಲ್ಲ, ಅದು ನಿರಂತರವಾಗಿ ನಮ್ಮನ್ನ ಸುಧಾರಣೆ ಮಾಡೋ ಒಂದು ಪ್ರಕ್ರಿಯೆ. ಅದು ನಮ್ಗೆ ಸದಾ ಫಲಿತಾಂಶಗಳನ್ನ ಕೊಡ್ತಾನೇ ಇರುತ್ತೆ. ಇದೇ ನೋಡಿ ಈ ಪುಸ್ತಕದ ಕೇಂದ್ರ ಸಿದ್ಧಾಂತ. ನಮ್ಮ ಅಭ್ಯಾಸಗಳು ಸ್ವಯಂ ಸುಧಾರಣೆಯ ಚಕ್ರಬಡ್ಡಿ, ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಥರ ಕೆಲಸ ಮಾಡುತ್ತವೆ. ಬ್ಯಾಂಕ್ನಲ್ಲಿಟ್ಟ ಹಣ ಚಕ್ರಬಡ್ಡಿಯಿಂದ ಹೇಗೆ ಬೆಳೆಯುತ್ತೋ ಅದೇ ರೀತಿ ನಮ್ಮ ಸಣ್ಣ ಪುಟ್ಟ ದೈನಂದಿನ ಕೆಲಸಗಳು ಸಮಯ ಕಳೆದಂತೆಲ್ಲ ಸೇರಿಕೊಂಡು ಅದ್ಭುತವಾದ ಫಲಿತಾಂಶಗಳಾಗಿ ಬದಲಾಗುತ್ತವೆ. ಈ ಪರಿಕಲ್ಪನೆಯ ಹಿಂದಿರೋ ಮ್ಯಾಥಮ್ಯಾಟಿಕ್ಸ್ ತುಂಬಾ ಸಿಂಪಲ್. ಪ್ರತಿದಿನ ಕೇವಲ 1%, ಅಂದ್ರೆ 1%ನಷ್ಟು ಉತ್ತಮವಾದ್ರೆ ಏನಾಗ್ಬೋದು? ಕೇಳೋಕಿದೇನಪ್ಪ ಇಷ್ಟು ಸಂಗದು ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ ಇದರ ಪರಿಣಾಮ ಮಾತ್ರ ಅದ್ಭುತ. ಹೌದು, ಪ್ರತಿದಿನ ಕೇವಲ 1% ಉತ್ತಮ ಆಗ್ತಾ ಹೋದ್ರೆ 1 ವರ್ಷದ ಕೊನೆಗೆ ನಾವು ಸುಮಾರು 37 ಪಟ್ಟು ಉತ್ತಮಗೊಂಡಿರ್ತೇವೆ. ನಂಬೋಕೆ ಕಷ್ಟ ಅಲ್ವಾ? ಇದು ಸಣ್ಣ ಸಣ್ಣ ಸುಧಾರಣೆಗಳ ಒಟ್ಟು ಶಕ್ತಿ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಈ ಪುಟ್ಟ ಕೆಲಸಗಳು ನಮ್ಗೇ ಗೊತ್ತಿಲ್ಲದ ಹಾಗೆ ಒಂದು ದೊಡ್ಡ ಪ್ರಗತಿಗೆ ಅಡಿಪಾಯ ಹಾಕ್ತಿರ್ತವೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ನಾವು ಕೆಲಸ ಶುರು ಮಾಡಿದ ತಕ್ಷಣ ರಿಸಲ್ಟ್ ಕಾಣಿಸಲ್ಲ. ಇದನ್ನ ಪ್ಲಾಟೋ ಆಫ್ ಲೇಟೆಂಟ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಅಂದ್ರೆ ಸುಪ್ತ ಸಾಮರ್ಥ್ಯದ ಪ್ರಸ್ಥಭೂಮಿ. ಇದನ್ನ ಒಂದು ಮಂಜುಗಡ್ಡೆಗೆ ಹೋಲಿಸ್ಬೋದು. ಮಂಜುಗಡ್ಡೆ 26, 28, 31 ಡಿಗ್ರಿಯಲ್ಲಿ ಕರಗಲ್ಲ. ಆದ್ರೆ 32 ಡಿಗ್ರಿಗೆ ತಲುಪಿದ ತಕ್ಷಣ ಅದು ಕರಗೋಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಕೊಟ್ಟ ಶಾಖ ವ್ಯರ್ಥ ಆಗಿರಲ್ಲ, ಅದು ಶೇಖರಣೆ ಆಗಿರುತ್ತೆ. ನಮ್ಮ ಪ್ರಯತ್ನಗಳು ಹಾಗೇನೆ. ಸರಿ, ಹಾಗಾದ್ರೆ ಈ ಬದಲಾವಣೆಯನ್ನ, ಅದೃಷ್ಟವನ್ನ ನಂಬದೆ ಒಂದು ಸಿಸ್ಟಮ್ ಪ್ರಕಾರ ಮಾಡೋದು ಹೇಗೆ? ಅದಕ್ಕಾಗಿ ವರ್ತನೆಯ ಮನೋವಿಜ್ಞಾನದ ಆಧಾರದ ಮೇಲೆ ಒಂದು 4 ಹಂತದ ಫ್ರೇಮ್ವರ್ಕ್ ಅನ್ನು ಈ ಪುಸ್ತಕ ನಮಗೆ ಕೊಡುತ್ತೆ. ಇದು ನಮ್ಮ ಮೆದುಳಿಗೆ ಒಂದು ಯೂಸರ್ ಮ್ಯಾನ್ಯಲ್ ಇದ್ದ ಹಾಗೆ. ಮೊದಲನೇ ನಿಯಮ, ಅದನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಿ. ನಮ್ಮ ಪರಿಸರ ನಮ್ಮ ಇಚ್ಛಾಶಕ್ತಿಗಿಂತ ಹೆಚ್ಚು ಪವರ್ಫುಲ್. ಹಾಗಾಗಿ ಒಳ್ಳೆಯ ಹವ್ಯಾಸಗಳಿಗೆ ಬೇಕಾದ ಸಂಕೇತಗಳು ನಮ್ಮ ಪರಿಸರದಲ್ಲಿ ಕಾಣುವಂತೆ ಮಾಡಬೇಕು. ಉದಾಹರಣೆಗೆ ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂತ ಒಂದು ತಂತ್ರ ಇದೆ. ಅಂದ್ರೆ ಪ್ರತಿದಿನ ಕಾಫಿ ಕುಡಿದ ತಕ್ಷಣ 1 ನಿಮಿಷ ಧ್ಯಾನ ಮಾಡೋದು. ಹೀಗೆ ಈಗಾಗಲೇ ಇರೋ ಹವ್ಯಾಸದ ಜೊತೆಗೆ ಹೊಸದನ್ನ ಜೋಡಿಸ್ಬಿಡೋದು. ಎರಡನೇ ನಿಯಮ, ಅದನ್ನು ಆಕರ್ಷಕವಾಗಿಸಿ. ಒಂದು ಹವ್ಯಾಸ ಹೆಚ್ಚು ಅಟ್ರಾಕ್ಟಿವ್ ಆಗಿದ್ರೆ ನಮ್ಮ ಮೆದುಳು ಅದನ್ನ ಮತ್ತೆ ಮತ್ತೆ ಮಾಡಕ್ಕೆ ಪ್ರೇರೇಪಿಸುತ್ತೆ. ಇದಕ್ಕಿರೋ ಒಂದು ಟೆಕ್ನಿಕ್ ಅಂದ್ರೆ ಟೆಂಪ್ಟೇಷನ್ ಬಂಡ್ಲಿಂಗ್. ಅಂದ್ರೆ ಮಾಡ್ಲೇಬೇಕಾದ ಕೆಲಸದ ಜೊತೆ ಇಷ್ಟಪಡೋ ಕೆಲಸವನ್ನು ಸೇರ್ಸೋದು. ಉದಾಹರಣೆಗೆ ವ್ಯಾಯಾಮ ಮಾಡುವಾಗ ಮಾತ್ರ ಇಷ್ಟವಾದ ಪಾಡ್ಕಾಸ್ಟ್ ಕೇಳೋದು ಅಂತ ನಿಯಮ ಮಾಡ್ಕೊಳ್ಳೋದು. ಮೂರನೇ ನಿಯಮ, ಅದನ್ನ ಸುಲಭವಾಗಿಸಿ. ಮನುಷ್ಯರು ಯಾವಾಗಲೂ ಸುಲಭವಾದ ದಾರಿಯನ್ನೇ ಹುಡುಕ್ತಾರೆ. ಹಾಗಾಗಿ ಒಂದು ಹವ್ಯಾಸವನ್ನ ಸುಲಭ ಮಾಡಿದಷ್ಟು ಅದನ್ನ ಪಾಲಿಸೋದು ಈಸಿ. ಇದಕ್ಕಾಗಿ 2 ನಿಮಿಷದ ನಿಯಮ ಅಂತ ಇದೆ. ಯಾವುದೇ ಹೊಸ ಹವ್ಯಾಸ ಶುರು ಮಾಡುವಾಗ ಅದು 2 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಮುಗಿಯುವಂತೆ ಇರಬೇಕು. ಉದಾಹರಣೆಗೆ ಪುಸ್ತಕ ಓದಬೇಕು ಅನ್ನೋದಕ್ಕಿಂತ 1 ಪೇಜ್ ಓದಬೇಕು ಅಂತ ಶುರು ಮಾಡೋದು. ಮತ್ತು 4ನೆಯ ಹಾಗೂ ಕೊನೆಯ ನಿಯಮ, ಅದನ್ನು ತೃಪ್ತಿಕರವಾಗಿಸಿ. ಯಾವುದೇ ಕೆಲಸ ಮಾಡಿದ ತಕ್ಷಣ ಒಂದು ಸಣ್ಣ ಪ್ರತಿಫಲ ಸಿಕ್ಕರೆ ಅದನ್ನ ಮತ್ತೆ ಮಾಡೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ವ್ಯಾಯಾಮ ಮುಗಿಸಿದ ತಕ್ಷಣ ಒಂದು ಹ್ಯಾಬಿಟ್ ಟ್ರ್ಯಾಕರಲ್ಲಿ ಒಂದು ಟಿಕ್ ಹಾಕೋದು. ಆ ಒಂದು ಸಣ್ಣ ಗೆಲುವು ತಕ್ಷಣದ ತೃಪ್ತಿ ಕೊಡುತ್ತೆ. ಇದರಿಂದ ಆ ವರ್ತನೆಯನ್ನು ಮತ್ತೆ ಮಾಡಲು ಪ್ರೇರಣೆ ಸಿಗುತ್ತೆ.
ಆದ್ರೆ ಈ 4 ನಿಯಮಗಳಿಗಿಂತಲೂ ಒಂದು ಆಳವಾದ ಪರಿಕಲ್ಪನೆ ಇದೆ. ನಿಜವಾದ ಶಾಶ್ವತ ಬದಲಾವಣೆ ಅನ್ನೋದು ನಾವು ಏನು ಮಾಡುತ್ತೇವೆ ಅನ್ನೋದ್ರಿಂದ ಬರೋದಕ್ಕಿಂತ ಹೆಚ್ಚಾಗಿ ನಾವು ಯಾರೂ ಅನ್ನೋದನ್ನ ಬದಲಾಯಿಸೋದ್ರಿಂದ ಬರುತ್ತೆ. ಇದು ತುಂಬಾ ಪವರ್ಫುಲ್ ಐಡಿಯಾ. ಜೇಮ್ಸ್ ಕ್ಲಿಯರ್ ಹೇಳ್ತಾರೆ, ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಿಯೆಯೂ ನೀವು ಆಗಲು ಬಯಸುವ ವ್ಯಕ್ತಿಯ ಪ್ರಕಾರಕ್ಕೆ ಹಾಕುವ ಒಂದು ಮತವಾಗಿದೆ. ಅಂದ್ರೆ ಇದರರ್ಥ ಏನು ಗೊತ್ತಾ? ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಅದು ಕೇವಲ ಒಂದು ಕೆಲಸವಲ್ಲ, ಬದಲಾಗಿ ನಮ್ಮ ಹೊಸ ಅಸ್ಮಿತೆಯನ್ನ, ನಮ್ಮ ಹೊಸ ಐಡೆಂಟಿಟಿಯನ್ನ ನಿರ್ಮಿಸೋಕೆ ಹಾಕೋ ಒಂದೊಂದು ಇಟ್ಟಿಗೆ ಇದ್ದಾಗೆ. ಪ್ರತಿ ಕ್ರಿಯೆಯೂ ನಾನೊಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ ನಮ್ಗೆ ನಾವೇ ಸಾಬೀತು ಮಾಡ್ಕೊಂಡಂತೆ. ಹಾಗಾದ್ರೆ ಈ ಅಸ್ಮಿತೆ ಆಧಾರಿತ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಹೇಗೆ? ಇದಕ್ಕಿರೋದು 2 ಸರಳ ಹಂತಗಳು. ಮೊದಲನೇದಾಗಿ ಯಾವ ರೀತಿಯ ವ್ಯಕ್ತಿ ಆಗಬೇಕು ಅಂತ ನಿರ್ಧರಿಸೋದು. ಎರಡನೇದಾಗಿ ಚಿಕ್ಕ ಚಿಕ್ಕ ಗೆಲುವುಗಳ ಮೂಲಕ ಅದನ್ನ ನಮಗೆ ನಾವೇ ಸಾಬೀತುಪಡಿಸ್ಕೊಳ್ಳೋದು. ಆಗ ನಮ್ಮ ಗಮನ ಫಲಿತಾಂಶದಿಂದ ಅಸ್ಮಿತೆಯ ಕಡೆಗೆ ಬದಲಾಗುತ್ತೆ. ಸರಿ, ಇಷ್ಟೆಲ್ಲ ಚೆನ್ನಾಗಿದೆ. ಆದ್ರೆ ಯಾವುದೇ ಐಡಿಯಾ ಪೂರ್ತಿಯಾಗಿ ಪರ್ಫೆಕ್ಟ್ ಅಲ್ವಾ? ಹಾಗಾಗಿ ಒಂದು ಸಮತೋಲನ ನೋಟಕ್ಕಾಗಿ ಈ ಪುಸ್ತಕದ ಕೆಲವು ಮಿತಿಗಳನ್ನು ನಾವು ಗಮನಿಸಬೇಕು. ಇದು ಈ ವಿಶ್ಲೇಷಣೆಯನ್ನ ಹೆಚ್ಚು ನಂಬಲರ್ಹವಾಗಿಸುತ್ತೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಸೋಷಿಯಲ್ ಇಂಪ್ಯಾಕ್ಟ್ನ ವಿಮರ್ಶೆಯ ಪ್ರಕಾರ ಈ ಪುಸ್ತಕ ವೈಯಕ್ತಿಕ ಜವಾಬ್ದಾರಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡುತ್ತೆ. ಹಾಗೆ ಮಾಡುವಾಗ ಕೆಲವೊಮ್ಮೆ ವ್ಯವಸ್ಥಿತ ಹಾಗೂ ಸಾಮಾಜಿಕ ಆರ್ಥಿಕ ಅಡೆತಡೆಗಳನ್ನು ಕಡೆಗೊಳಿಸುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಇದರ ಚೌಕಟ್ಟು ಹೆಚ್ಚಾಗಿ ಪಾಶ್ಚಿಮಾತ್ಯ ವ್ಯಕ್ತಿವಾದಿ ಸಂಸ್ಕೃತಿಗೆ ಹೆಚ್ಚು ಹೊಂದುತ್ತೆ. ಹಾಗಾಗಿ ಈ ಚೌಕಟ್ಟು ಎಲ್ಲರಿಗೂ ಎಲ್ಲಾ ಪರಿಸ್ಥಿತಿಗಳಿಗೂ ಅನ್ವಯ ಆಗದೇ ಇರಬಹುದು. ಕೊನೆಯದಾಗಿ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳೋಣ. ನಮ್ಮ ಇವತ್ತಿನ ಜೀವನ ನಮ್ಮ ಹವ್ಯಾಸಗಳ ಒಟ್ಟು ಮೊತ್ತವೇ ಹೊರತು ನಮ್ಮ ಕನಸುಗಳಲ್ಲ. ಹಾಗಾದ್ರೆ ಭವಿಷ್ಯದಲ್ಲಿ ಆಗ ಬಯಸುವ ವ್ಯಕ್ತಿಗಾಗಿ ಇಂದು ನಾವು ಚಲಾಯಿಸಬಹುದಾದ ಆ ಒಂದು ಸಣ್ಣ ಮತ, ಆ ಒಂದು ಸಣ್ಣ ಕೆಲಸ ಯಾವುದು? ಯೋಚಿಸಿ ನೋಡಿ.